ಹಾಯ್ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ನಾನಂತೂ ಸೂಪರ್, ನೀವು ಸೂಪರ್ ಆಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ನಿಮ್ಮ ಮಿಸ್ಟರ್ ಭೀಮಾ 143. ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ವಾಟರ್ ಕ್ಯಾನ್ ನೋಡಿ. ವಾಟರ್ ಕ್ಯಾನ್ ಹೇಗೆ ವಾಶ್ ಮಾಡೋದು, ಇದರಲ್ಲಿ ಹ್ಯಾಂಡಲ್ ಹೋಗಲ್ಲ, ಕ್ಲೀನ್ ಮಾಡೋಕ್ಕೆ ಏನೇ ಮಾಡೋದು ಒಳಗಡೆ ಹಾಸ್ ಕಟ್ಟೋಗಿರ್ತದೆ, ಅದನ್ನು ಕ್ಲೀನ್ ಮಾಡೋಕ್ಕೂ ಆಗಲ್ಲ. ಬಟ್ ಹೇಗೆ ಕ್ಲೀನ್ ಮಾಡೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಎಲ್ಲರೂ ಎಲ್ಲಿ ಸ್ಕಿಪ್ ಮಾಡದೆ ಹಾಗೆ ಪೂರಾ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಯಾರೆಲ್ಲ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಸ್ನೇಹಿತರೆ, ನೋಡಿ ಇದರಲ್ಲಿ ನಾನು ಒಂದು ಹಿಡಿ ಮರಳು ಹಾಕಿದ್ದೀನಿ, ಮತ್ತು ನೀರಿನ ಪುಡಿ ಒಂದು ಸ್ಪೂನ್, ಬಟ್ಟೆ ಹಾಕ್ತಿರಲ್ಲ ಎಷ್ಟು, ಒಂದು ಸ್ಪೂನ್ ಮರಳು ಹಾಕಿ ಇದು ಹಾಕಿ ನೋಡಿ, ಒಂದು ಜಗ್ ನೀರು ಹಾಕಬೇಕು ಅಷ್ಟೇ. ನೋಡಿ, ಕ್ಯಾಪನ್ನು ಚೆನ್ನಾಗಿ ಟೈಟಾಗಿ ಮುಚ್ಚಿಬಿಟ್ಟು ಇದನ್ನು ಹೀಗೆ ಶೇಕ್ ಮಾಡ್ಕೊಂಡು ತಗೋಬೇಕು. ತುಂಬ ಸುಮಾರು ಮಿನಿಮಮ್ ಅಂದರೆ ಒಂದು 10ರಿಂದ 15 ನಿಮಿಷ ಹೀಗೆ ರೊಟೇಷನ್ ಮಾಡ್ತಾ ಇರಬೇಕು. ಎಲ್ಲ ಕಡೆಗೂ ರೊಟೇಷನ್, ಈ ಸೈಡು ಎಲ್ಲ ಕಡೆಗೂ ಮಾಡ್ತಾ ಇರಬೇಕು. ಈಗ ಆಫ್ ಮಾಡ, ಇವಾಗ ಮೊಬೈಲ್ ನೋಡ್ತಾ ಇರಿ, ನಾ ಮತ್ತೆ ಕರಿತೀನಿ, ಮತ್ತೆ ವಿಡಿಯೋ ನೋಡೋಕ ನೀವು ಆಫ್ ಮಾಡ ಅಷ್ಟೇ. ತೋರಿಸ್ತೀನಿ, ಒಂದ್ಸಲ ತೋರಿಸ್ಬಿಟ್ಟು ಮತ್ತೆ ನಾನು ವಿಡಿಯೋ ಮಾಡೋಕೆ ಕರಿತೀನಿ. ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. 15ರಿಂದ 20 ನಿಮಿಷ ಶೇಕ್ ಮಾಡಿದ್ದೀನಿ ಎಲ್ಲ ಕಡೆಗೂ, ಈ ಸೈಡು ಈ ಸೈಡು ಎಲ್ಲ ಕಡೆಗೂ ಮಾಡಿದ್ದೀನಿ. ಇವಾಗ ಮಾಡಬೇಕಾಗಿದೆ ಏನಂದರೆ ಕ್ಯಾಪ್ ಬಿಚ್ಚಿ ತೋರಿಸ್ತೀನಿ ನಿಮಗೆ ಎಷ್ಟು ವಾಶ್ ಕ್ಲೀನ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಅಂಕಲ್ ನಮ್ಮ ಮಮ್ಮಿ ಕರಿತಾರೆ ಅಕ್ಕ. ಸ್ಕಿಪ್ ಅಷ್ಟೇ ಆಯ್ತಾ? ಯಾವ ಥರ ಫಳ ಅಂತದೆ ನೋಡಿದ್ರಲ್ಲ, ಯಾವ ಥರ ಫಳ ಅಂತದೆ. ಇಲ್ಲೆಲ್ಲ ಎಷ್ಟು ಹಾಸ್ ಕಟ್ಟೋಗಿತ್ತು ಅಲ್ವಾ, ಇಲ್ಲೆಲ್ಲ ಹಾಸ್ ಕಟ್ಟೋಗಿರ್ತದೆ, ಇಲ್ಲೆಲ್ಲ ಹಾಸ್ ಕಟ್ಟೋಗಿರ್ತದೆ. ಹೇಗೆ ಅನಿಸ್ತು ನಿಮಗೆ ಈ ವಿಡಿಯೋ? ಮತ್ತು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ಆಲ್ಮೋಸ್ಟ್ ಈ ಥರ ಕ್ಯಾನು ಸಿಟಿ ಭಾಗದಲ್ಲಿ ತುಂಬಾ ಯೂಸ್ ಮಾಡ್ಕೋತಾರೆ, ಆಫೀಸ್ಗಳಲ್ಲಿ ಅಥವಾ ತುಂಬ ಮನೆಗಳಲ್ಲಿ ಯೂಸ್ ಮಾಡ್ತಾರೆ. ಏನು ತಮ್ಮ ಸ್ವಲ್ಪ ಶನಿವಾರ ಅಲ್ಲ, ಸ್ಕೂಲ್ ಸ್ವಲ್ಪ ಹಾಫ್ ಡೇ ಬೇರೆ ಇರ್ತದೆ, ಮಧ್ಯಾಹ್ನ ಮೇಲೆ ಫ್ರೀ ಆಗಿರ್ತಾವೆ ಹುಡುಗರು, ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ ಸ್ನೇಹಿತರೆ, ವಿಡಿಯೋ ಮಾಡೋಕ್ಕೆ ಬಿಡ್ತಲ್ಲ. ಇನ್ನೊಂದು ಏನು ಗೊತ್ತಪ್ಪ ಸ್ನೇಹಿತರೆ ಅಂದರೆ, ಅದೇ ಸಿಟಿ ಭಾಗದಲ್ಲಿ ತುಂಬ ಯೂಸ್ ಮಾಡ್ತಾರೆ. ಹಳ್ಳಿ ಭಾಗದಲ್ಲಾದರೆ ಬಿಂದಿಗೆ ಇರ್ತವೆ, ತಾಂಬೂರು ಕೊಡ ಇರ್ತವೆ, ಹಾಗಾಗಿ ಅಲ್ಲಿ
ತುಂಬಾ ಸುಲಭವಾಗಿ ಕೈ ಹಾಕಿ ವಾಶ್ ಮಾಡ್ಕೋತಾರೆ. ಸಿಟಿ ಭಾಗದಲ್ಲಿ ವಾಶ್ ಮಾಡ್ಕೋ ಕಷ್ಟ, ಎಲ್ಲ ಬ್ಯುಸಿ ಇರ್ತಾರೆ. ಕೆಲವೊಂದು ಗೊತ್ತಿರೋರು ಹೊರಗಡೆ ಕ್ಯಾನ್ ವಾಶ್ ಮಾಡ್ಕೊಂಡು ಬರ್ತಾರೆ. 150 ಅವ್ರಿಗೇನು ದುಡ್ಡಿಂದ ಟೆನ್ಷನ್ ಇರಲ್ಲ ಅಲ್ವಾ. ಅವರಿಗೇನು ಲಕ್ಷ ಸಂಬಳ ಇರ್ತದೆ. ಅವ್ರು ಏನು ಮಾಡ್ತಾರೆ, ಸೀದಾ ಲಕ್ಷ ಸಂಬಳ ಇರೋರು ಬಿಡಿ, ಲಕ್ಷ ಸಂಬಳ ಇರೋರು ಫಿಲ್ಟ್ರ್ ಹಾಕೋತಾರೆ, ಅದು ವಿಷಯ. ನಮ್ಮಂಥ ಮಿಡಿಲ್ ಕ್ಲಾಸು ಹಳ್ಳಿಯಿಂದ ಬೆಂಗಳೂರಿಗೆ ದುಡಿಯೋಕೆ ಬಂದಿರ್ತಾರೆ. ಹಳ್ಳಿಗೆ ಹಿಡ್ದಾಗ ಅದೇ ಹಾಂಡೆ ಬಿಂದಿಗೆ ಅವು ಇವು ಇರ್ತವೆ. ಈ ಸಿಟಿಗೆ ಬಂದ ತಕ್ಷಣವೇ ಅವೆಲ್ಲ ಕೆಲವರು ಊರಿಂದ ತೊಗೊಂಡು ಬರ್ತಾರೆ. ಇನ್ನು ಕೆಲವರು ಈ ಥರ ಕ್ಯಾನ್ ತೊಗೊಂಡು ಯೂಸ್ ಮಾಡ್ತಾ ಇರ್ತಾರೆ. ಅವರಿಗೆ ಹೊಸದಾಗಿದ್ದಾಗ ಏನೂ ಅದು ಗೊತ್ತೇ ಇರಲ್ಲ, ಸುಮ್ಮನೆ ಮೇಲೆ ಬಗ್ಗೆ ಅಷ್ಟೇ ಕ್ಲೀನ್ ಮಾಡ್ಕೊಂಡು ಇರ್ತಾರೆ. ಒಳಗೆ ಭಾಗದಲ್ಲಿ ಏನು ಹೆಂಗೆ ಕೈ ಹೋಗಲ್ಲ, ಏನು ಹೋಗಲ್ಲ, ಹೇಗೆ ಕ್ಲೀನ್ ಮಾಡ್ತಾರೆ. ಹಾಗಾಗಿ ಅವರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಏನು ತಮ್ಮ ಬರ್ಕೊಂಡ ನಿಧಾನ ಕೊಡೋಣ. ನೀನು ಜಗಳ ಮಕ್ಕೊಬಿಡ್ದಮ್ಮ ಸುಮ್ಮನೆ. ನೀವು ಕಿತ್ತಾಡ ದೊಡ್ಡವರಿಗೆಲ್ಲ ಜಗಳ ತರ್ತೀರಿ ನೀವು, ಅಕ್ಕಪಕ್ಕ ಜಗಳ. ಒಂದು ಸೆಕೆಂಡ್ ಸ್ನೇಹಿತರೆ, ಸಾರಿ ಸ್ನೇಹಿತರೆ, ತುಂಬಾ ಡಿಸ್ಟರ್ಬ್ ಆಯಿತು. ಹುಡುಗರೆಲ್ಲ ಗಲಾಟೆ, ಹಾಗಾಗಿ ಸಾರಿ. ಅದೇ ಸ್ನೇಹಿತರೆ ಹೇಳಿದ್ನಲ್ಲ, ಹಳ್ಳಿ ಗಿಡದ ಬಂದವರಿಗೆ ಸ್ವಲ್ಪ ಗೊತ್ತಿರಲ್ಲ. ಹಾಗಾಗಿ ಇದೇ ಫಾಲೋ. ಜಸ್ಟ್ ಅದೇ ಜಲ್ದಿ ಮಷಿನ್ಗೆ ಹೋಗಿ ಆಲೋಬ್ಲೆ ಫ್ಯಾಕ್ಟ್ರಿಗಳು ಇರ್ತಲ್ಲ, ಕೇಳಿದ್ರೆ ಇಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ. ಏನು ಒಂದು ಹಿಡಿ, ಒಂದು ಕವರ್ ಒಂದು ಸ್ವಲ್ಪ ಕೊಡೋದು ಕೊಡ್ತಾರೆ, ತೊಗೊಳೋಮ್ಮ ಅಂತ ಹೇಳ್ತಾರೆ. ಒಂಥರ ಬೆಂಗಳೂರು ಹೇಳಬೇಕಂದ್ರೆ ಒಂಥರ ಪುಣ್ಯದ ಬೆಂಗಳೂರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನು ಯಾಕಂದರೆ ಬೆಂಗಳೂರು 30 ವರ್ಷ ನನ್ನ ಸರ್ವಿಸ್, ಬೆಂಗಳೂರು ಸರ್ವಿಸು. ನಾನು ಫಸ್ಟ್ ಬಂದಾಗ ಎಷ್ಟು ಕಷ್ಟಪಡ್ತೀನಿ ಅಂದರೆ ತುಂಬಾ ಕಷ್ಟಪಡ್ತೀನಿ ಸ್ನೇಹಿತರೆ, ಹೇಳೋಕ್ಕಾಗಲ್ಲ. ಹೋಗ್ಬಿಡಿ, ನಾನು ಪರ್ಸ್ನಲ್ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಅದೇ ಇಸ್ಕೊಂಬನ್ನಿ, ಜಸ್ಟ್ ಒಂದು ಬಾಕ್ಸಿ ಮರಳು ಹಾಕಿ ಸ್ವಲ್ಪ ನೀರು ಪುಡಿ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ. ಇನ್ನೊಂದೇನಪ್ಪ ಅಂದರೆ ವಾಶ್ ಮಾಡಿದ ತಕ್ಷಣವೇ ನೀರು ತುಂಬಿಸ್ಕೊಂಡು ಬರೋಕ್ಕೆ ಹೋಗಬೇಡಿ ಪ್ಲೀಸ್. ಯಾಕಂದರೆ ಇದ್ರಾಗ ನೀರಿನ ಪುಡಿ ಹಾಕಿರ್ತಾರೆ, ಅದು ಸ್ಮೆಲ್ ಬರ್ತದೆ. ನೀವು ಇಮಿಡಿಯೇಟ್ಲಿ ನೀರು ತುಂಬ್ಕೊಂಬಂದರೆ ನೀರೆಲ್ಲ ನೀರಿನ ಪುಡಿ ಸ್ಮೆಲ್ ಇರ್ತದೆ. ಹಾಗಾಗಿ ಒಂದು ಸಲ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ಈ ಕ್ಯಾಪ್ ಬಿಚ್ಚಿ ಈ ಥರ ಡಬ್ಬಿಡಿ. ಒಂದು ಸ್ವಲ್ಪ ಒಂದು 15ರಿಂದ 20 ನಿಮಿಷ ಡಬ್ಬಿ ಹಿಡಿಬಿಡಿ. ಯಾಕಂದರೆ ಒಳಗಡೆ ಎಲ್ಲ ನೀರೆಲ್ಲ ಫುಲ್ ಕಂಪ್ಲೀಟ್ ಜಾನ್ ಹೋಗ್ಬೇಕು. ಆ ಥರ ಡಬ್ಬಿಟ್ರೆ ನೀರೆಲ್ಲ ಜಾನ್ ಮೇಲೆ ಆಮ್ಯಾಕೆ ಮತ್ತೆ ಫ್ರೆಶ್ ನೀರು ಫ್ರೆಶ್ ನೀರು, ಅದನ್ನು ಮತ್ತೆ ಒಂದು ಬಕೆಟ್ ಹೊಲಕ್ಕೆ ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಬಕೆಟ್ ಚೆನ್ನಾಗಿ ಒನ್ಲಿ ಫ್ರೆಶ್ ನೀರು ಹಾಕಿ ಚೆನ್ನಾಗಿ ನೀಟಾಗಿ ಎಲ್ಲ ಕಡೆಗೂ ಚೆನ್ನಾಗಿ ಶೇಕ್ ಮಾಡಿ ಮತ್ತು ಚೆನ್ನಾಗಿ ನೀರೆಲ್ಲ ಜಾನ್ಸ್ಬಿಡಿ. ಆವಾಗ ಇನ್ನೊಂದು ಸಲ ಫ್ರೆಶ್ ನೀರು ಹಾಕಿ ಚೆನ್ನಾಗಿ ಮತ್ತೊಂದು ಸಲ ಜಾನ್ಸಿ ಆವಾಗ ನೀರು ತುಂಬ್ಕೊಂಡು. ಯಾಕಂದರೆ ನಾವು 1-2 ಸಲ 3 ಸಲ ಮಾಡಿ ಏನು ಇದರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಇದು ನಾವು ನೀರು ಕುಡಿಯೋಂಥ ನೀರಲ್ವಾ, ಹೊಟ್ಟೆಗೆ ಸೇವನೆ ಮಾಡೋಂಥ ನೀರು. ಹಾಗಾಗಿ ನೋಡಿ 1-2 ಸಲ ತೊಳೆದು ನೋಡಿ, ಸ್ಮೆಲ್ ಕಂಡ್ರೆ ಮತ್ತು ಇನ್ನೊಂದು ಸಲ ನೀರು ಹಾಕಿ ತೊಳ್ಕೊಳ್ಳಿ ಅಷ್ಟೇ. 1-2 ಸಲ ತೊಳೆದು ನೀರಲ್ಲಿ ಜಾನ್ ಆದಮೇಲೆ ತುಂಬ್ಕೊಂಬಂದಿದ್ದೀವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದು ಪ್ಲಾಸ್ಟಿಕ್ ಇರೋದ್ರಿಂದ ನೀರು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೇಡಿ. 1 ಡೇ 2 ಡೇ ತುಂಬ ವಾರಗಟ್ಟಲೆ ಇಟ್ಕೊಂಡು 2 ಕ್ಯಾನ್ ಇದೆ ಅಂತಂದರೆ ವಾರಗಟ್ಟಲೆ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೇಡಿ. ಯಾಕಂದರೆ ನೀರು ಪ್ಲಾಸ್ಟಿಕ್ ಇರೋದ್ರಿಂದ ನೀರು ಸ್ಟೋರ್ ಮಾಡಿಕೊಂಡು ಹೆಲ್ದಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಏನು ಡಾಕ್ಟರಲ್ಲ, ನಮಗೂ ಏನಷ್ಟು ಬಟ್ ದೊಡ್ಡವರು ಹೇಳ್ತಾರೆ, ನಾವು ಫಾಲೋ ಮಾಡಬೇಕಂತ ಅಷ್ಟೇ ನಾನು ನಿಮಗೆ ಮುಂದೆ ಹೇಳ್ತಾ ಇದ್ದೀನಿ. ಆದಷ್ಟು 2 ಡೇಸ್ 3 ಡೇಸ್ ಯೂಸ್ ಮಾಡ್ಕೊಳ್ಳಿ. ಏನು ಬೆಂಗಳೂರಿಗೆ ನೀರಿನ ಬರಗಾಲನ, 5 ರೂಪಾಯಿ 10 ರೂಪಾಯಿ ಕಾಯಿನ್ 20 ಲೀಟ್ರ್ ನೀರು
24 ಅವರ್ಸ್ ಇರ್ತವೆ. ಕೆಲವೊಂದು ಜಾಗದಲ್ಲಿ ಇರಲ್ಲ. ಆ ಜಾಗ ಅನಿವಾರ್ಯ, ಏನು ಮಾಡೋಕ್ಕಲ್ಲ. ಅಟ್ಲೀಸ್ಟ್ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ, ನೀರು ಸ್ಟೋನ್ ಮಾಡಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೋನ್ ಏನಪ್ಪ ಎಲ್ಲಿ ಬಿಟ್ಟೆ. ಇಷ್ಟೇ ಸ್ನೇಹಿತರೆ, ನನ್ನ ಹತ್ರ ಅಂತೂ ಯಾವುದೇ ಸ್ಟ್ಯಾಂಡ್ ಆಗಲಿ ಅಥವಾ ಮೈಕ್ ಆಗಲಿ ಯಾವುದೂ ಇಲ್ಲ. ನಾನು ಬ್ಲೂಟೂತ್ ಇದೆ, ಅದೇ ಒಂದು ಸ್ಮಾರ್ಟ್ಫೋನ್ ಇದೆ, ಅದು 4G 5G ಅಲ್ಲ. ಅದೇ ಫೋನಲ್ಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ನನಗೆ ಯಾವಾಗಲೂ ವ್ಲಾಗ್ಗಳು ಮಾಡೋಕ್ಕೆ ಟೈಮ್ ಇರೋಲ್ಲ. ನಾನು ಫುಲ್ ಟೈಮ್ ಕಾರ್ಪೆಂಟ್ರ್ ವರ್ಕ್ ಮಾಡ್ತೀನಿ. ಮತ್ತು ಈವ್ನಿಂಗ್ ಸಾಯಂಕಾಲ ಟೈಮಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತೀನಿ. ಏನು ಫೋನ್ ಟಿ ವಿ ನೋಡ್ತಾ ಇದ್ದೀನಿ. ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇರೋದು. ಸಾರಿ ಸ್ನೇಹಿತರೆ, ತುಂಬಾ ಆಗ್ತಾಯಿದೆ. ಸ್ವಲ್ಪ ಒಂದು ಸೆಕೆಂಡ್ ಸ್ನೇಹಿತರೆ, ಈಗ ಬಾ. ಹಂಗೆಲ್ಲ ಮಾಡಬಾರ್ದಮ್ಮ. ಹಾಗಾಗಿ ಇಲ್ಲಿರುವಂಥ ಹುಡುಗರನ್ನ ಕರ್ಕೊಂಡು ಅವರಿಗೆ ವಿಡಿಯೋ ಮಾಡೋಕ್ಕೆ ಹೇಳ್ತೀನಿ. ನಾನು ವಿಡಿಯೋ ಮಾಡ್ತೀನಿ. ಅಂದರೆ ಈ ಶನಿವಾರ ಭಾನುವಾರ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಅಂದರೆ ಬುಧವಾರ ಅಥವಾ ನಮ್ಗೆ ಯಾವಾಗ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗುತ್ತೋ ಸೋಮವಾರ ಮಂಗಳವಾರ ಬುಧವಾರ ಒಳಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗಲಿ ಅಂತ ನನ್ನೊಂದು ಅನಿಸಿಕೆ. ಮತ್ತು ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಎಲ್ಲಿ ಸ್ಕಿಪ್ ಮಾಡೋದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇದೇ ಥರ ವಿಡಿಯೋಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್.